ಸ್ನೇಹಿತರೆ, ಇವತ್ತಿನ ಸಾಧನೆಯ ಬದುಕು ಎಂಬ ಸಂಚಿಕೆಯಲ್ಲಿ ಕಲಬುರಗಿಯ ಹಿರಿಯ ಕಲಾವಿದರಾದ ಶ್ರೀ ರಾಜಶೇಖರ ಶಾಮಣ್ಣ ಇವರೊಂದಿಗೆ ತಮ್ಮ ಮನದಾಳದ ಮಾತುಗಳೊಂದಿಗೆ ಹಂಚಿಕೊಳ್ತಾ ಇದ್ದೀವಿ. ಕಲೆ ಸಾಧನೆ ಎಂಬುದು ಒಂದು ಅಪರೂಪದ ಸಂಗತಿಯಾಗಿದೆ. ಕೆಲವೊಬ್ಬರು ಬದುಕೆ ಒಂದು ಸಾಧನೆ ಅಂತ ಅಂದ್ಕೊಂಡ್ರೆ, ಇನ್ನೊಂದು ಕಡೆ ಸಾಧನೆಯೇ ಬದುಕು ಅಂದುಕೊಂಡು ಬದುಕುವವರೇ ಕೆಲವೊಬ್ಬರು ಮಾತ್ರ. ತನ್ನನ್ನು ತಾನು ಕಲೆಯಲ್ಲಿ ತೊಡಗಿಸಿಕೊಂಡು ಕಲಾ ಸಾಧಕರ ಪಟ್ಟಿಯಲ್ಲಿ ಒಬ್ಬ ಪ್ರತಿಭಾವಂತ ಕಲಾವಿದರಾಗಿ ಬೆಳೆದು ನಿಂತಿದ್ದ ಶ್ರೀ ರಾಜಶೇಖರ ಶಾಮಣ್ಣ ಅವರು ಇವತ್ತಿನ ಸಂಚಿಕೆಯಲ್ಲಿ ಅತಿಥಿಯಾಗಿ ಬಂದಿದ್ದಾರೆ. ಬನ್ನಿ, ಅವರೊಂದಿಗೆ ಮನದಾಳದ ಮಾತು ಹಂಚಿಕೊಂಡು. ನಮಸ್ಕಾರ ಸರ್. ನಮಸ್ಕಾರ ಸರ್, ನೀವು ಚಿತ್ರಕಲೆಯಲ್ಲಿ ತುಂಬ ಸಾಧನೆ ಮಾಡಿದರೆ, ನಿಮ್ಮ ಇಡೀ 60 ವರ್ಷದಲ್ಲಿ ಈ ಕಲೆಯಲ್ಲಿ ಸಾಧನೆ ಬಂದು. ಆದರೆ ಒಂದು ವಿಷಯ ಏನಂದರೆ, ನಿಮಗೆ ಈ ಕಲಾ ಕ್ಷೇತ್ರದಲ್ಲಿ ಹವ್ಯಾಸ ಎಲ್ಲಿಂದ ಪ್ರಾರಂಭವಾಯಿತು? ನನಗೆ ಯಾವುದೇ ನಿಖರವಾದ ನಿರ್ದಿಷ್ಟವಾದ ಗುರಿ ಇರಲಿಲ್ಲ. ಮೊದಲನೇ ಮಾತು, ನಾನು ಪ್ರಕೃತಿಯಲ್ಲೇ ಬೆಳೆದವನು. ಪ್ರಕೃತಿಯನ್ನು ಆರಾಧಿಸ್ತೀನಿ, ಪ್ರೇರಿಸ್ತೀನಿ, ಗೌರವಿಸ್ತೀನಿ. ಹೀಗಾಗಿ ಪ್ರಕೃತಿ ಜಾಸ್ತಿ ಆಕರ್ಷಣೀಯ ಆಗುತ್ತೆ. ಯಾಕಂದರೆ ನಮಗೆ ಆಗಿನ ಕಾಲದಲ್ಲಿ ಬರೀ ಎರಡೇ ಶಿಕ್ಷಣ ಗೊತ್ತಿತ್ತು, ಒಂದು BA ಅಥವಾ MA. ಇದು ಬೇರೆ ಯಾವ ಕ್ಷೇತ್ರಗಳು ಅನ್ನೋದೇ ನಮಗೆ ಗೊತ್ತಿರಲಿಲ್ಲ. ನಾವು ಗೊತ್ತು ಗುರಿ ಇರಲಾರ್ದೆ ಸುಮ್ಮನೆ ಸಾಗಿದ್ದೆ. ನಾನು ಕಲಾವಿದನ ಆಗ್ತೀನೋ, ನಾನು ಈ ರೀತಿ ಬದುಕಿದ್ದೀನಿ, ನನಗೆ ಯಾವುದೇ ಆಸೆನೇ ಇಲ್ಲ. ಆ ರೀತಿ ನಾನು ಯಾವುದಕ್ಕೂ ಆಸೆ ಪಟ್ಟಿಲ್ಲ. ಪ್ರಥಮವಾಗಿ ಹೇಳಬೇಕಂದ್ರೆ ಯಾವುದಕ್ಕೂ ಒಂದು ಆಸೆ ಪಟ್ಟಿಲ್ಲ. ಹಾಗೇ ಸಾಗಿದ್ದೀನಿ. ಬದುಕು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತು ಆ ರೀತಿ ನಾನು ಹೋಗ್ತಾ ಇದ್ದೆ. ಅಂದರೆ ಮೂಲತಃ ಹುಟ್ಟಿದ್ದು ಕಲಬುರಗಿಯಲ್ಲೇ. ಕಲಬುರಗಿಯಲ್ಲಿ. ತಾಯಿ ಕೂಡ ಕಲಬುರಗಿ ಪಕ್ಕದಲ್ಲಿ ಒಂದು ಹಳ್ಳಿಯವರು. ಸರ್, ಮೂಲತಃ ನಿಮ್ಮ ಮನೆಯಲ್ಲಿ ಕಲೆ ಬಗ್ಗೆ ಆಸಕ್ತಿ ಇತ್ತ? ನಮ್ಮ ಮನೆಯಲ್ಲಿ ಯಾರು ಕಲೆ ಬಗ್ಗೆ ಯಾವುದೇ ಬಗ್ಗೆ ಸರ್ಕಾರಿ ನೌಕರಿ ಮಾಡಿದವರೇ ಇಲ್ಲ. ಅವರು ಅಷ್ಟು ಶಿಕ್ಷಣವಂತರೂ ಅಲ್ಲ, ಆದರೆ ಸಂಸ್ಕಾರವಂತರು. ಅವರು ನಾವು ಏನು ಮಾಡ್ತೀವೋ ಅದು ಮಾಡ್ಲಿಕ್ಕೆ ಬಿಟ್ಟು, ಇದೇ ಕಲಿಬೇಕು ಇದೇ ಮಾಡು ಅಂತ ಯಾವುದೂ ನಮ್ಗೆ ಒತ್ತಾಯ ಮಾಡಿಲ್ಲ. ನಾವೇನು ಮಾಡ್ತೀವೋ ಅದಕ್ಕೆಲ್ಲವೂ ಅವ್ರು ಸಹಕಾರ ನೀಡ್ತಿದ್ರು. ಬಟ್ ವಿಶೇಷ ಅಂದರೆ, ನೀವು ಕಲೆ ಕ್ಷೇತ್ರಕ್ಕೆ ನಾನು ಕಲಾವಿದನೇ ಆಗಲೇಬೇಕು ಎಂಬುದು ಆ ಥರ ಯಾರಾದ್ರೂ ಮಾರ್ಗದರ್ಶನ ನಿಮಗೆ ನೀಡಿದ್ರ? ಯಾವುದೂ ಆಸೆ ಇಲ್ಲದೆ ನಾನು ಮುಂದೆ ಬಂದೆ. ನಾನು ಕಲಾವಿದ ಆಗ್ತೀನಿ, ಈ ಕ್ಷೇತ್ರಕ್ಕೆ ಹೋದರೆ ಕಲಾವಿದ ಆಗ್ತೀನಿ ಅಂತಲೂ ನಂಗೆ ಗೊತ್ತಿರಲಿಲ್ಲ. ಅದು ಅನಿವಾರ್ಯವಾಯಿತು, ಅವಶ್ಯವಾಯಿತು. ದೈವ ಎಕಡೆ ಕರ್ಕೊಂಡು ಹೋಯ್ತು ಆ ಸಲ. ಇದಕ್ಕೆ ಕಾರಣಪ್ಪ ಅಂತಂದರೆ ನಮ್ಮ ಅಣ್ಣ, ಅವನು ತಂದು ನನಗೆ ದಿ ಐಡಿಯಲ್ ಫೈನಾನ್ಸಿಸ್ಟು ಅಂದಾನಿ ಸರ್ ಬಳಿ ಬಿಟ್ಟಾಗ ಆ ಕಲೆ ದಾರಿಗಳು ಗೋಚರಿಸ್ತಾ ಹೋದು. ಅಂದರೆ ನೀವು ಒಂದು ಕಲೆಯಲ್ಲಿ ಒಂದು ಪ್ರವೇಶ ತಗೊಂಡು ಆಮೇಲೆ ನೀವು ಒಂದು ಕಲಾ ಕ್ಷೇತ್ರಕ್ಕೆ ಒಂದು ಹೊಸ ಹೆಜ್ಜೆ ಇಟ್ಟಿದ್ರೆ. ಸೊ ಮುಂದೆ ನಿಮಗೂ ಈ ಕಲಾ ಕ್ಷೇತ್ರದಲ್ಲಿ ಹೇಗೆ ಅನಿಸ್ತು? ಲೈಫ್ ಹೆಂಗೆ ನಿಮಗೆ ಆ ಥರ ಜರ್ನಿ ತಗೊಂಡು ಹೋಗಿ? ಕಲಾಕ್ಷೇತ್ರ ಒಂದು ಉತ್ತಮವಾದ ಮತ್ತು ವಿಶ್ವವ್ಯಾಪಿ ಆದಂಥ ಒಂದು ಕಲಾಕ್ಷೇತ್ರ. ಅದು ಬರ್ತಾ 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 ಗೊತ್ತಾಗ್ತದೆ. ನಾನು ಕಲಾವಿದನಾಗಬೇಕಂತ ಯಾವಾಗಲೂ ಹಂಬಿಸಿಲ್ಲ. ಅದು ಅನಿವಾರ್ಯವಾಗಿ ಅದು ತಾನೇ ನನ್ನಲ್ಲಿ ಇದ್ದಂಥ ಕಲಾವಿದ ಜಾಗೃತಿ ಆಗುತ್ತೆ. ಸೊ ನಿಮ್ಮ ಮುಂದೆ ಹವ್ಯಾಸ ಹೆಚ್ಚಾಯಿತು ಹೊರತು ಕಡಿಮೆ ಆಗಲಿಲ್ಲ? ಕಡಿಮೆ ಆಗಲಿಲ್ಲ. ಸೊ ಬಟ್ ನಿಮ್ಮ ಫ್ಯಾಮಿಲಿ ಮಧ್ಯಮ ವರ್ಗ ಫ್ಯಾಮಿಲಿ ಇರೋದ್ರಿಂದ, ಬಟ್ ಈ ಕಲಾ ಕ್ಷೇತ್ರದಲ್ಲಿ ತುಂಬಾ ಹಣ ಅವಶ್ಯಕತೆ ಇರುತ್ತೆ ಅಂತ ಎಲ್ಲರಿಗೂ ಗೊತ್ತು. ಬಟ್ ಇದಕ್ಕೆ ಹಣದ ಕೊರತೆ ನಿಮಗೆ ಯಾವತ್ತೂ ಅನಿಸ್ಲಿಲ್ಲ? ಆಗಿನ ಕಾಲದಲ್ಲಿ ಕೊರತೆ ಅನ್ನಿಸ್ತಿತ್ತು. ಕೊರತೆ ಇರೋದ್ರಿಂದ ನಾವು ಅಚ್ಚುಕಟ್ಟಾಗಿ ಕಲೆಯನ್ನು ಕಲೀಲಿಕ್ಕೆ ಸಾಧ್ಯ ಇತ್ತು. ಕೊರತೆ ಇರಲಿಲ್ಲಪ್ಪ ಅಂದ್ರೆ ಬೇಕಾಗ್ಬಿಟ್ಟು ಆಗ್ತಿತ್ತು. ಈಗ ನಮ್ಮ ತಂದೆಯವರು ₹1 ಆಗಿನ ಕಾಲದಲ್ಲಿ ಕಾಲೇಜ್ ಬಂದ ಮೇಲೆ ದಿನಾಲೂ ₹1 ಕೊಡ್ತಾ ಇದ್ರು. ಆ ₹1 ನಾವು ಒಂದು ವಾರ ಕಲಿತಾ ಇದ್ದೆವು. ಒಂದು ಪೆನ್ಸಿಲ್ ಆಗಲಿ, ಒಂದು ಪೇಪರ್ ಆಗಲಿ, ಬಣ್ಣ ಆಗಲಿ, ಕೊಂಚ ಆಗಲಿ, ಆ ₹1 ಉಳಿತು. 50 ಪೈಸದಲ್ಲೇ ಅದು ನಡೆದು ಹೋಗ್ತಿತ್ತು. ಯಾಕಂದರೆ ಅದು ₹1 ಇಷ್ಟು ಮೌಲ್ಯವಾದದಿತ್ತು. ಅದು ಒಂದು ಪೇಪರ್ ಹಾಳಾಯ್ತಂದ್ರೆ ಇನ್ನೊಂದು ತಗೊಳ್ಳಿಕ್ಕೆ ರೊಕ್ಕ ಇರ್ತಿರ್ಲಿಲ್ಲ. ಅದಕ್ಕಾಗಿ ಎಲ್ಲಿ ತಪ್ಪಾಗ್ಲಾರ ಥರ ಮಾಡ್ಕೊಳ್ಳಿಕ್ಕೆ ಒಂದು ಶಿಸ್ತಿನ ರೀತಿಯಲ್ಲಿ ಬೆಳಿಲಿಕ್ಕೆ ಅವಕಾಶ ಮಾಡಿದೆ. ಒಂದು ವೇಳೆ ಅದೇ ರೊಕ್ಕ ಜಾಸ್ತಿ ತಂದ್ರೆ ಅಷ್ಟು ಶಿಸ್ತವಾಗಿ
ಪರಿಣಾಮಕಾರಿಯಾಗಿ ಚಿತ್ರ ಬಿಡಿಸ್ಲಿಕ್ಕಾಗಲಿ ಏನೇ ಆಗಲಿ ಕಲೀಲಿಕ್ಕೆ ಸಾಧ್ಯ ಇಲ್ಲ. ಶ್ರೀಮಂತಿಕೆಗಿಂತ ಬಡತನವೇ ಜಾಸ್ತಿ ಕಲಿಸ್ತದೆ ನನ್ನ ಅಭಿಪ್ರಾಯ ಪ್ರಕಾರ. ತುಂಬಾ ಅದ್ಭುತವಾದಂತ ಮಾತು ಇದು. ಯಾಕಂದ್ರೆ ಕೊರತೆ ಇದ್ದಾಗಲೇ ಮನುಷ್ಯ ಬಹಳಷ್ಟು ಕಲಿಯೋದು. ಅದು 100% ಸತ್ಯ. ಈಗಿನ ಕಾಲದಲ್ಲಿ ಬಹಳಷ್ಟು ನಾವು ಸೌಲಭ್ಯಗಳು ಇವತ್ತು ಮಕ್ಕಳಿಗೆ ಶಾಲೆ ಕಲಿಸಲಿಕ್ಕೆ ಬಹಳಷ್ಟು ಪೇರೆಂಟ್ಸ್ಗಳು ಮಕ್ಕಳಿಗೆ ಬೇರೆಲ್ಲ ಬೇಡಿದನ್ನು ಇಸ್ಕೊಡ್ತಾರೆ. ಆದ್ರೆ ಅವ್ರ ತಕ್ಕಂತೆ ಆ ಮಗುಗೆ ಕಲ್ಸಕ್ಕೆ ಮೌಲ್ಯ ಗೊತ್ತಾಗಲ್ಲ. ಬಹಳಷ್ಟು ಅದ್ರ ಹಿಂದಿನ ದುಡಿಮೆ, ಅದರಿಂದ ಕಷ್ಟ ಪರಿಶ್ರಮ ಅದು ಗೊತ್ತಾಗಂಗಿಲ್ಲ. ಎಲ್ಲೋ ಬೇಡಕ್ಕಿಂತ ಮುಂಚೆನೆ ಸಿಕ್ಕ್ರ ಅವ್ನ ಕಲಿಯಲ್ಲ, ಉಲ್ಟಾ ಹಾಳಾಗ್ತಾನೆ. ಸೊ ಬಹಳಷ್ಟು ನಾವು ಸಾಧಕರಿಗೆ ನಾವು ಹಿಂದಿನ ಪಯಣ ನೋಡಿದ್ರೆ ಈ ತರ ಬಹಳಷ್ಟು ನಾವು ನೋಡ್ಬೋದು. ಬಹಳಷ್ಟು ಜನ ಈ ಬಡತನದಿಂದಲೇ ಮುಂದೆ ಬರ್ಲಿಕ್ಕೆ ಒಂದು ಸಾಧ್ಯ ಅಂತ ನಿಮ್ಮ ಅಭಿಪ್ರಾಯ ಪ್ರಕಾರ? ಕಲಾ ಶಿಕ್ಷಣದಲ್ಲಿ ಬಹಳಷ್ಟು ಕೊರತೆ ಇದ್ರೂ ಕೂಡ ನೀವು ಶಿಕ್ಷಣ ಪಡೆದು ಪದವಿ ಪಡೆದಿದ್ದೀರಾ. ಮುಂದಿನ ಜೀವನ ಹೇಗೆ ಸಾಗುತ್ತೆ ನಿಮ್ಮದು? ನಾನು ಪದವಿ ಪಡೋದಕ್ಕಿಂತ ಮುಂಚೆ ನಮ್ಮ ಕಲಾಗುರುಗಳಾದಂಥ ಶ್ರೀಯುತರಾದ ಡಾಕ್ಟರ್ ವಿ ಜಿ ಅಂದಾನಿ ಸರ್ ಅವರು ಜೀವನ ಕಲೆ ಅನ್ನೋದು, ಕಲೆ ಜೊತೆ ಜೀವನ ಕಲೆ ಅನ್ನೋದು ಏನು ಅನ್ನೋದು ಕಲಿಸಿದ್ರು. ಈಗ ಪದವಿ ಮುಗಿದ ನಂತರ ನಂಗೆ ಮುಂದಿನ ಜೀವನದ ಬಗ್ಗೆ ಚಿಂತೆ ಇರಲಿಲ್ಲ. ನನ್ನ ಪದವಿ ಮುಗಿದ ತಕ್ಷಣವೇ ಅವ್ರು ನನ್ನನ್ನು ಅಲ್ಲಿ ಉಪನ್ಯಾಸಕರಾಗಿ ಸೇರಿಸ್ಕೊಂಡ್ರು. ಉಪನ್ಯಾಸಕರಾಗಿ ಕೂಡ ನೀವು ಅದಕ್ಕೆ ಸೇವೆ ಸಲ್ಲಿಸಿದ್ರಿ. 37 ವರ್ಷ 6 ತಿಂಗಳ 15 ವರ್ಷ. ಸರ್, ಹೇಗಿತ್ತು ಅದು ಖುಷಿ ನಿಮಗೆ? ಫಸ್ಟ್ ಮೊದಲನೇ ಬಾರಿ ನೀವು ಒಬ್ಬ ಕಲಾ ಶಿಕ್ಷಕನಾಗಿ ಪ್ರಾಧ್ಯಾಪಕರಾಗಿ ಒಂದು ಕಾಲೇಜಿನಲ್ಲಿ ಕೆಲಸ ಮಾಡ್ತಿರುವಾಗ ಆ ಮೊದಲನೇ ದಿನ ಹೇಗೆ ಕಾಣಿಸ್ತಾ ಇತ್ತು ನಿಮಗೆ? ಮೊದಲನೇ ದಿನ ಅಲ್ಲಿ ನಾನು ಪಾಠ ಹೇಳಕ್ಕೆ ಹೋದ್ರೆ ಅಲ್ಲಿ ವಿದ್ಯಾರ್ಥಿಗಳು ನನಗಿಂತ ದೊಡ್ಡವರಿದ್ರು. ಅವ್ರಿಗೆ ಹೇಗೆ ಹೇಳ್ಬೇಕು ಅನ್ನೋದೇ ಒಂದು ಪ್ರಶ್ನೆ ಬಂತು. ಆದ್ರೂ ಈ ನಮ್ಮ ಕಲಾಗುರುಗಳು ಕಲಿಸಿದ್ರಲ್ಲ, ಹೀಗಾಗಿ ಅವ್ರ ವಿದ್ಯಾರ್ಥಿಗಳು ಅವ್ರು ಎಷ್ಟೇ ಸಣ್ಣ ಇರಲಿ ಏನೇ ಇರಲಿ ಹೈಟ್ ಮುಖ್ಯ ಆಗಂಗಿಲ್ಲ. ಅವ್ರ ಬಳಿ ಏನು ಇರ್ತದೆ, ಏನು ಕಲಿಸ್ತಾರ ಅದು ಮುಖ್ಯ ಆಗುತ್ತೆ. ಅವ್ರು ಇಲ್ಲಿ ಆಲ್ರೆಡಿ ಕಲೀಲಿಕ್ಕೆ ಬಂದಿರ್ತಾರೆ. ನಾವು ಏನು ಹೇಳಿದ್ರು ಅವ್ರನ್ನೂ ಸ್ವೀಕರಿಸ್ತಾರೆ. ಆದರೆ ಅದು ಸ್ವಲ್ಪ ಹೋಗೋ ಮುಂದೆ ಸ್ವಲ್ಪ ಅಳುಕು ಅಂಜಿಕೆ ಇರೋದು, ಅದನ್ನ ಮೆಟ್ಟಿ ಮುಂದಕ್ಕೆ ಹೋದ್ರೆ ಧೈರ್ಯ ಬರ್ತದೆ. ಒಂದು ವೃತ್ತಿ ಬದುಕಿನ ಜೊತೆಗೆ ನಿಮ್ಮ ಪ್ರವೃತ್ತಿ ಬದುಕನ್ನು ನೀವು ಹೇಗೆ ಯಾವ ತರ ಮುಂದುವರಿಸ್ಕೊಂಡ್ಬೋದ್ರಿ? ಮೊದಲು ವೃತ್ತಿ, ನಂತರ ಪ್ರವೃತ್ತಿ. ಪ್ರವೃತ್ತಿ ಅದು ನಮ್ಮ ವೈಯಕ್ತಿಕ, ವೃತ್ತಿ ಅದು ಸಾರ್ವತ್ರಿಕ. ಮೊದಲು ನಾವು ವೃತ್ತಿ ಕಡೆ ಗಮನ ಕೊಟ್ಟಕ್ಕೆ ಮಾತ್ರ ಪ್ರವೃತ್ತಿ ಕಡೆ ಗಮನ ಕೊಡೋಕ್ಕೆ ಸಾಧ್ಯ. ಬರೀ ಪ್ರವೃತ್ತಿ ಕಡೆ ಗಮನ ಕೊಡೋದ, ವೃತ್ತಿ ಕಡೆ ಗಮನ ಅವನು ಇನ್ನೂ ಸಾಧನೆ ಮಾಡೋದು. ಯಾಕಂದ್ರೆ ನಾವು ವೃತ್ತಿ ಕಡೆ ಎಷ್ಟು ಗಮನ ಕೊಡ್ತೀವೋ ಅಷ್ಟು ಸಾಧನೆಗೆ ಹಾದಿ ಸಿಗ್ತದೆ. ಬಹಳಷ್ಟು ವಿಷಯ ನಾವು ಕಲಿಸೋದಕ್ಕಿಂತ ಕಲಿಯೋದೇ ಜಾಸ್ತಿ. ಯಾಕಂದ್ರೆ ಎಷ್ಟು ವಿದ್ಯಾರ್ಥಿಗಳು ಇರ್ತಾರಲ್ಲ ಅಷ್ಟು ವಿಷಯಗಳು ಬೇರೆ 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 ಬೇರೆನಿಂದ ನಾವು ಕಲಿಸೋದಕ್ಕಿಂತ ಜಾಸ್ತಿ ಕಲಿಯೋದೇ ಜಾಸ್ತಿ ಆಗ್ತದೆ. ಪ್ರತಿ ವರ್ಷ ಯಾವ ಥರ ಯಾವ ಹಿನ್ನೆಲೆಗಳು ಆದಂಥ ವಿದ್ಯಾರ್ಥಿಗಳು ಬಂದಿರ್ತಾರ, ಅವ್ರನ್ನ ನಾವು ಹೇಗೆ ಅವ್ರನ್ನ ಒಂದು ತಿದ್ದಿ ಮಾಡ್ಬೇಕು ಅನ್ನೋದು ದೊಡ್ಡ ಏನಂತಾರದು ಚಾಲೆಂಜಿಂಗ್ ಒಂದು. ಅಂದ್ರೆ ನೀವು ಹೇಳಿದ ಪ್ರಕಾರ ಅಂದ್ರೆ ಕಲಾವಿದನಿಗೆ ತನ್ನ ಇಡೀ ಲೈಫ್ ಅನ್ನು ಬದುಕು ಕಲಿಸ್ತಾ ಇರುತ್ತೆ ಅಂತ. ಜೀವನ ಉದ್ದಕ್ಕೂ ಕಲಿತಾನೆ ಇರ್ತಾನೆ. ಪ್ರತಿಯೊಂದು ಕ್ಷಣವೂ ಹೊಸತನದಿಂದ ಕೂಡಿರ್ತಲ್ಲ, ಅವನು ಕಲಿತಾನೆ ಇರ್ತಾನೆ. ಎಷ್ಟೇ ನಾವು ಬೇರೆಯವ್ರಿಗೆ ಕಲಿಸಿದ್ರು ಕೂಡ ಅವನು ಸ್ವತಃ ಕೂಡ ಅವನು ಇನ್ನೊಬ್ಬರದಿಂದ ಬಹಳಷ್ಟು ಕಲಿದುಕೊತಾನೆ ಅಂತ ನನಗೆ ಅರ್ಥ ಆಯ್ತು. ಸರ್, ಇನ್ನೊಂದು ವಿಷಯ ಏನಂತಂದ್ರೆ ನೀವು ಶಿಲ್ಪಕಲೆಯಲ್ಲಿ ಕೂಡ ಬಹಳಷ್ಟು ನೀವು ಒಂದು ಪ್ರತಿಭೆ ನಿಮ್ಮ ಒಂದು ಎದ್ದು ಕಾಣ್ತಾ ಇದೆ. ಆ ಪ್ರತಿಭೆಯನ್ನು ಶಿಲ್ಪಕಲೆಯಲ್ಲಿ ಕೂಡ ಆಸಕ್ತಿ ಇದೆ ನಿಮಗೆ, ಮತ್ತು ಜೊತೆಗೆ ಕಾರ್ಟೂನ್ಸ್ ವ್ಯಂಗ್ಯಚಿತ್ರದಲ್ಲಿ ಕೂಡ ನಿಮ್ಗೆ ಆ ಪ್ರತಿಭೆ ಇದೆ ಅಂತ ಗೊತ್ತಾಯ್ತು. ಸೊ ಮೂರು ಪ್ರತಿಭೆಯನ್ನು ಹೊಂದಿರುವಂತಹ ನೀವು ಒಬ್ಬ ಚಿತ್ರಕಲೆಯಲ್ಲಿ ಮತ್ತು ಶಿಲ್ಪಕಲೆಯಲ್ಲಿ ಮತ್ತು ಜೊತೆಗೆ ವ್ಯಂಗ್ಯ ಚಿತ್ರಕಾರ ಅಂತಾಗಿ ನೀವು ಒಂದು ಕೆಲವೊಂದು ಪ್ರತಿಭೆ ನಿಮ್ಮಲ್ಲಿ ಬಹಳಷ್ಟು ಪ್ರಚಲಿತ ಆಗಿದೆ. ಸೊ ಈ ಮೂರರಲ್ಲಿ ತುಂಬಾ ನೀವು ಯಾವ ತರ ಇದರಲ್ಲಿ ಆ ಮೂರು ಕಲೆ ನೀವು ಒಟ್ಟಿಗೆ ಯಾವ ತರ ನೀವು ತರಕ್ ಸಾಧ್ಯ ಆಯ್ತು? ಎಲ್ಲರ ಬಳಿ ಮನುಷ್ಯ ಹುಟ್ಟದ ಮೇಲೆ ಪೂರ್ಣವಾಗಿದ್ದಾಗ ಮಾತ್ರ ಹುಟ್ಟತಾನೆ. ಅವನ ಬಳಿ 64 ಕಲೆಗಳು ಜೀವಂತವಾಗಿ ಇರ್ತಾವೆ. ಯಾವ ಕಲೆಗಳನ್ನ ನೀವು ಆದರಿಸ್ತೀರಿ, ಬೀರಿಸ್ತೀರಿ, ಗೌರವಿಸ್ತೀರಿ, ಆ ಕಲೆಗಳು ಬೆಳ್ಕೊತ ಹೋಗ್ತಾವೆ. ಅದಕ್ಕೆ ಪ್ರತ್ಯೇಕತೆ ಇಲ್ಲ. ಆದ್ರೆ ಕಲಿಯೋದೇನದ ಪ್ರಾಮಾಣಿಕವಾಗಿ ಕಲಿತಾಗ ಮಾತ್ರ ಅದು ಸಾಧ್ಯ ಇದೆ. ಅದಕ್ಕಾಗಿ ಬೇರೆ ಇಲ್ಲ, ಇದಕ್ಕೆ ಅಷ್ಟೇ. ಅದರ ಮಾಧ್ಯಮಗಳು ಬೇರೆ ಆಗಿರ್ಬೇಕು, ಮಾಡೋದು ಒಂದೇ. ಹೊರಗಿನ ದೇಶದಲ್ಲಿ ಕೂಡ ಕೆಲವೊಂದು ಅವಕಾಶ ಸಿಗುತ್ತೆ. ಸೊ ಅದು ಹೇಗೆ ಸರ್ ಅನುಭವ ನಿಮಗೆ?
ಅದು ಶಬ್ದದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಎಷ್ಟು ವರ್ಣಿಸಿದ್ರೂ ಅದು ಕಡಿಮೆನೇ ಆಗುತ್ತದೆ. ಯಾಕಂದರೆ ವಿದೇಶಿದಾಗ ಈ ಕಲೆಗೆ ಪ್ರತಿಯೊಂದು ವಿಷಯಕ್ಕೂ ಮಹತ್ವ ಕೊಡ್ತಾರೆ. ಕಲೆಗೆ ಅಂತಲ್ಲ, ಪ್ರತಿಯೊಂದು ವಿಷಯ ಕೊಡ್ತಾರೆ. ಯಾರಲ್ಲಿ ಪ್ರತಿಭಾವಂತರು ಏನಾದರೂ ಒಂದು ಹೊಸತನ ಇರ್ತದೆ ಅದಕ್ಕೆ ಜಾಸ್ತಿ ಅವಕಾಶ ಕೊಡ್ತಾರೆ. ಒಬ್ಬರು ಮಾಡಿದ್ದನ್ನೇ ಇನ್ನೊಬ್ಬರು ಮಾಡಿದ್ರೆ ಅದನ್ನು ಯಾರೂ ಮೆಚ್ಚಂಗಿಲ್ಲ. ಏನಾದರೂ ಅದು ನಿಮ್ಮದು ಹೊಸತನ ಇರಬೇಕು, ನಿಮ್ಮದೇ ಆದಂಥ ಸ್ವಂತ ಹಾದಿಯಲ್ಲಿ ಇರಬೇಕು. ಅದನ್ನು ಎಲ್ಲಿ ನೋಡಿರಬಾರ್ದು ಅವ್ರು. ಅಂದಾಗ ಮಾತ್ರ ಅದನ್ನು ಭಾಳ ಜನ ಪ್ರಶಂಸಿಸ್ತಾರೆ. ಇದು ಅವ್ರು ನೋಡಿ ಇದು ಎಲ್ಲೋ ನೋಡ್ದಂಗೆ ಆಗಿದೆ ಅಂತ ಭಾಳ ಹೊತ್ತ ಒಂದು ಕಲಾಕೃತಿ ನೋಡ್ಬೇಕ್ರೆ ನೋಡೋದನ್ನ ಅಲ್ಲಿ ತಡೆ ಹಿಡಿಬೇಕು. ಹಿಡಿದಾಗ ಮಾತ್ರ ಅದು ಯಶಸ್ವಿ ಕಲಾಕೃತಿ ಅಂತ ನನ್ನ ಅಭಿಪ್ರಾಯ. ನೇಚರ್ ಕ್ಲಾಸ್ ಹೇಳೋ ಸಮಯದಲ್ಲಿ ಸರ್ ನಾ ಪೇಂಟಿಂಗನ್ನು ಸರ್ ಬಗ್ಗೆ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ. ಸರ್ ನೇಚರ್ ರಿಲೇಟೆಡ್ ಇದ್ದದ್ದೇ ಪೇಂಟಿಂಗನ್ನು ಮಾಡ್ತಾಯಿದ್ರು ಆವಾಗ. ಈಗ ಆದ್ರೂ ಹಾಗೆ ಮಾಡ್ತಾ ಇದ್ದಾರೆ ಸರ್. ಬಟ್ ಒಳ್ಳೆ ಟೆಕ್ನಿಕ್. ಅವ್ರ ಟೆಕ್ನಿಕ್ಲಿಂದ ನಮಗೂ ಒಂದು ಅವ್ರ ಪ್ರಭಾವಕ್ಕೊಳಗಾಗಿ ನಾವು ಅನೇಕ ವಿಷಯಗಳನ್ನು ಮಾಡಿ ಈ ಮಟ್ಟಿಗೆ ಬರಬೇಕಾದ್ರೆ ಸರ್ನು ಭಾಳ ಕಾಂಟ್ರಿಬ್ಯೂಷನ್ ಇದೆ ಅಂತ ನನಗೆ ಹೇಳ್ಬೋದು. ಹೀಗಾಗಿ ಸರ್ ಈಗೂ ಕೂಡ ಅವರು ಈಗ ರಿಟೈರ್ಡ್ ಆಗಿ ಇನ್ನೊಂದು 2 ವರ್ಷ ಆಗಿರ್ಬೋದು ಸುಮಾರು. ಈಗಾದ್ರೂ ಸರ್ ಯಾವಾಗಲೂ ವರ್ಕ್ ಮಾಡ್ಕೋತಾನೆ ಇರ್ತಾರೆ. ಈಗಂತೂ ಹೊಸ ಹೊಸ ಪ್ರಯೋಗಗಳನ್ನು ಅಂದರೆ ಪೇಂಟಿಂಗ್ ಮುಖಾಂತರ ಡ್ರಾಯಿಂಗ್ನಲ್ಲಿ ಪೇಂಟಿಂಗ್ನಲ್ಲಿ ಹೊಸ ಪ್ರಯೋಗನ ಯಾವಾಗಲೂ ಮಾಡ್ತಾನೆ ಇರ್ತಾರೆ ಸರ್. ಈಗ ನಿನ್ನೆ ಮೊನ್ನೆನೂ ಎಷ್ಟೋ ಪೇಂಟಿಂಗ್ ತೋರಿಸಿದ್ರು ಸರ್. ನಮಗೂ ನಾಚಿಕೆ ಬರ್ತದೆ. ಅಂದರೆ ಇಷ್ಟು ರಿಟೈರ್ಡ್ ಆದಮೇಲೂ ಅದ್ರ ಬಗ್ಗೆ ಭಾಳಷ್ಟು ಕೆಲಸ ಮಾಡಿ ಹೊಸ ಹೊಸ ಪ್ರಯೋಗಗಳನ್ನು ಮಾಡುತ್ತಾ ಸರ್ ಇದು ಮಾಡಿದೆ. ಹೀಗಾಗಿ ಆ ಪ್ರಭಾವ ನಮಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾವು ಇವತ್ತು ಈ ಮಟ್ಟಿಗೆ ಬೆಳೆಯೋಕ್ಕೂ ಇಂಥ ಶಿಕ್ಷಕರಿಂದನೇ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ನನಗೆ ನಮಸ್ಕಾರ. ನಮಸ್ಕಾರ ಗುರುಗಳಿಗೆ. ಆತ್ಮೀಯ ಗುರುಗಳಾದ ಶ್ರೀ ರಾಜಶೇಖರ್ ಸರ್ ಅವರ ಸಾಧನೆಯ ಬಗ್ಗೆ ಕುರಿತು ಮಾತನಾಡಲಿಕ್ಕೆ ನಮಗೆ ಅವಕಾಶ ಸಿಕ್ಕಿದೆ. ಇಂದು ಬಹಳ ನನಗೆ ಹೆಮ್ಮೆಯ ವಿಷಯ. ಯಾಕಂದರೆ ಅವ್ರ ಕೈಯಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಕಲಿತಿದ್ದಾರೆ. ಅವರು ಅದರಲ್ಲಿ ವಿಶೇಷವಾಗಿ ನನಗೆ ಆಯ್ಕೆ ಮಾಡಿದ್ದಕ್ಕಾಗಿ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಅವರಿಗೆ ಅಭಿನಂದನೆ ಹೇಳ್ತೇನೆ. ರಾಜಶೇಖರ್ ಸರ್ ಅವರು ಯಾವಾಗಲೂ ನಗುಮುಖರಾಗಿ ಎಲ್ಲರಿಗೂ ವಿದ್ಯಾರ್ಥಿಗಳಿಗೆ ನಗಿಸುತ್ತಾ ತಮ್ಮ ವೃತ್ತಿ ಕಲೆಯನ್ನು ಎಲ್ಲರಿಗೆ ಹಂಚಿಕೊಳ್ಳುತ್ತಿದ್ದರು. ಸರ್ ಅವರು ನನಗೆ ಬಹಳ ಕಲೆಯ ಬಗ್ಗೆ ಸ್ಫೂರ್ತಿಯನ್ನು ಕೊಡ್ತಾ ಬಂದರು. ಯಾವಾಗಲೂ ಪೋರ್ಟ್ರೇಟ್ ಮಾಡುವಾಗ ಸರ್ ಅವರಿಗೆ ನಾನು ತೋರಿಸ್ತಿದ್ದೆ. ಏನಂದರೆ ಸರ್ ಪೋರ್ಟ್ರೇಟ್ ಕಲರ್ ಸ್ಕೀಮ್ ಹೇಗಾಗಿದೆ, ಪೋರ್ಟ್ರೇಟ್ಗಳು ಚೆನ್ನಾಗಿ ಬರ್ತಾ ಇದೆ ಇಲ್ಲ ಅಂತ ಕೇಳ್ತಿದ್ದೆ. ಅವ್ರ ಮೇಲಿನ ಮೇಲೆ ನನಗೆ ತಿದ್ದಿ ಹೇಳ್ತಿದ್ರು, ಪೋರ್ಟ್ರೇಟ್ನಲ್ಲಿ ಈ ಕಲರ್ ಸ್ಕೀಮ್ ಹೀಗಿರಬೇಕು ಹಾಗಿರಬೇಕು ಅಂತ ಹೇಳ್ಕೊತ ನನಗೆ ಧೈರ್ಯ ತುಂಬ ಬಹಳಷ್ಟು ಸರ್ನಿಂದ ನಮಗೆ ಕಲೀಲಿಕ್ಕೆ ಸಿಕ್ತು. ರಾಜಶೇಖರ್ ಸರ್ ಅವರು ನಮಗೆ ಗುರುಗಳು ಹೌದು, ಮತ್ತೆ ಗೆಳೆಯರು ಕೂಡ ಹೌದು. ಆಲ್ಮೋಸ್ಟ್ ಆಗಿ ಅವರ ಈ ಕಲಾ ಬದುಕಿನಲ್ಲಿ ಬಹಳಷ್ಟು ಜನ ಅವ್ರ ಶಿಷ್ಯಂದರಾಗಿದ್ದಾರೆ. ಕೆಲವೊಂದು ಅವ್ರ ಶಿಷ್ಯಂದರು ಕೂಡ ಅವರ ಅಭಿಪ್ರಾಯ ಕೂಡ ವ್ಯಕ್ತಪಡಿಸಿದ್ದಾರೆ. ಕೆಲವೊಬ್ಬರು ಕನ್ಫ್ಯೂಸಿಂಗ್, ನಾವು ಗೆಳೆಯರು ಕೂಡ ಹೌದು ಮತ್ತು ಶಿಷ್ಯಂದರು ಕೂಡ ಹೌದು. ಯಾಕಂದರೆ ಅವರ ಜೊತೆಗಿರುವಂತಹ ಒಡನಾಟ, ಪ್ರೀತಿ, ವಿಶ್ವಾಸ, ಆ ನಂಬಿಕೆ ಬಹಳಷ್ಟು ಅವರ ಬದುಕಿನಲ್ಲಿ ಬಹಳಷ್ಟು ಕಲಿಸ್ಕೊಟ್ಕೊಡ್ತಾರೆ. ಇನ್ನೊಂದು ವಿಶೇಷ ಏನಂತಂದರೆ ರಾಜಶೇಖರ್ ಸರ್ ಅವರ ಬಗ್ಗೆ ಹೇಳಬೇಕಾದ್ರೆ ನನ್ನೊಂದು ಅನುಭವ ಏನಂತಂದರೆ, ಅವರ ಜೊತೆಗೆ ನಾನು ಬಹಳಷ್ಟು ಕೂಡ ಕೆಲವೊಂದು ಒಬ್ಬ ಚಿತ್ರಕಲಾವಿದನಾಗಿ, ನಾನು ಒಬ್ಬ ಯುವ ಚಿತ್ರಕಲಾವಿದನಾಗೂ ಕೂಡ ಅವರಷ್ಟು ಕೆಲವೊಂದು ಅನುಭವಗಳು ಕೂಡ ನನಗೂ ಕೂಡ ಬಂದಿದೆ. ಸರ್ ಒಂದು ಅವರ ತಾಳ್ಮೆ, ವಿಶ್ವಾಸ ಮತ್ತು ಮೃದು ಮನಸ್ಸು ಉಳ್ಳವರಂತಹ ಪ್ರಕೃತಿ ಮನಸ್ಸು ಅಂತ ನಾವು ಹೇಳ್ಬೋದು. ಅಂತಹ ಸಂದರ್ಭದಲ್ಲಿ ಕೂಡ, ಎಂಥ ಸಂದರ್ಭದಲ್ಲಿ ಕೂಡ ಅವರ ಮನಸ್ಸು ತಾಳ್ಮೆಯಿಂದ ಇನ್ನೊಬ್ಬರಿಗೆ ಮಾರ್ಗದರ್ಶನ ಮಾಡುವಂತಹ ಒಂದು ಆ ಪ್ರತಿಭೆ ಏನಿದೆಯಲ್ಲ, ಅದು ಅದ್ಭುತವಾದಂಥ ನನಗೆ ಅನುಭವಕ್ಕೆ ಬಂದಿದ್ದು. ನಾನು ಒಂದು ಪರ್ಸ್ನಲಿ ಕೂಡ ಅವರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಏನು ಇಷ್ಟಪಡ್ತಾ ಇದ್ದೇನೆ ಅಂತ, ಅವರಿಗೆ ಅವ್ರದಿಂದ ಕೂಡ ನಮ್ಗೆ ಬಹಳಷ್ಟು ಕಲೀಲಿಕ್ಕೆ ಸಿಕ್ತು. ಆಯಿತು, ಅವ್ರದಿಂದ ಕೂಡ ನಮಗೆ ಬಹಳಷ್ಟು ಒಂದು ಈ ಕಲೆ ಕ್ಷೇತ್ರದ ಕಲೀಲಿಕ್ಕೆ ಸಿಕ್ತು. ಸೊ ನಾನು ರಾಜಶೇಖರ್ ಸರ್ ಅವರಿಗೆ ನಾನು ಒಂದೇ ಹೇಳೋದು, ಸರ್ ನಿಮ್ಮ ಜೊತೆಗೆ ನಾವು ಒಂದು ಆ ದಿನ ಕಳೆದಿದ್ದಕ್ಕೆ ನಮಗೊಂದು ಆ ಭಾಗ್ಯ ಸಿಕ್ಕಿದೆ. ನೀವು ಅಂತ ಒಂದು ಪ್ರತಿಭೆಯನ್ನು, ನಿಮ್ಮಂಥ ಸಾಧಕರ ಜೊತೆಗೆ ನಾವು ನಮಗೊಂದು ಅವಕಾಶ ಸಿಕ್ಕಿದ್ದಕ್ಕೆ ನಾವು ಕೂಡ ತುಂಬ ಋಣಿಭಾಗ್ಯ ಇದ್ದೀವಿ. ಅದರ ಜೊತೆಗೆ ಇನ್ನೊಂದು ಸರ್, ನಿಮಗೆ ಹಲವಾರು ಪ್ರಶಸ್ತಿಗಳು ಸಿಕ್ಕಿದೆ.
ನೀವು ಇಲ್ಲಿವರೆಗೂ ನೀವು ಪ್ರಶಸ್ತಿಯಿಂದ ಯಾವತ್ತೂ ಕೂಡ ನೀವು ಆಸೆಯಿಂದ ಬೆನ್ನತ್ತರಲ್ಲ, ಅಥವಾ ನಾ ಪ್ರಶಸ್ತಿಗೋಸ್ಕರ ನೀವು ಪೇಂಟಿಂಗನ್ನು ಕಳಿಸ್ಬೇಕು ನಾನು ಪ್ರಶಸ್ತಿ ಪಡಿಬೇಕು ಅನ್ನೋರು ಎಂದೂ ಅಂದಿಲ್ಲ. ಯಾಕೆ ಸರ್ ಈ ಥರ ನಿಮ್ಗೆ ನಾನು ಎಷ್ಟೋ ಕೆಲವು ಸಾರಿ ನಾವು ಹೇಳ್ತೀವಿ ಸರ್, ಪ್ರಶಸ್ತಿಗೆ ನಿಮ್ಮ ಕಲಾಕೃತಿಗಳು ಒಂದು ನೀವು ಕಳಿಸ್ಕೊಡಿ ಅಂತ ಎಷ್ಟೋ ಜನ ನೀವು ಹೇಳಿದ್ರು ಕೂಡ ಪ್ರಶಸ್ತಿಗೋಸ್ಕರ ನಾನು ವರ್ಕ್ ಮಾಡ್ತಾ ಇಲ್ಲ, ನನ್ನ ತೃಪ್ತಿಗೋಸ್ಕರ ವರ್ಕ್ ಮಾಡ್ತಾ ಇದ್ದೀನಿ, ಎಲ್ಲಕ್ಕಿಂತ ಹೆಚ್ಚು ಅಂತಂದರೆ ನಾನು ವರ್ಕ್ ಮಾಡೋದೇ ನನ್ನ ಒಂದು ಕೆಲಸ ಅಂತ. ಯಾಕೆ ಆ ಪ್ರಶಸ್ತಿ ಅಂದರೆ ನಿಮ್ಗೆ ಯಾಕೆ ಅನ್ನಿಸ್ತಾ ಇದೆ ಆ ಥರ? ಪ್ರಶಸ್ತಿ ಹಿಂದೆ ಯಾಕೆ ಹೋಗಬಾರ್ದು ಅಥವಾ ಪ್ರಶಸ್ತಿ ಬರಲಿಲ್ಲ ಅಂದ್ರೆ ಏನಾಗುತ್ತೆ ಅಂದರೆ ಅದಕ್ಕೆ ಹಲವಾರು ಕಾರಣಗಳು, ಒಂದೇ ಕಾರಣ ಅಂತ ಹೇಳಲಿಕ್ಕಾಗಲ್ಲ. ಈಗ ಉದಾಹರಣೆಗೆ ಎಲ್ಲೋ ಒಂದು ಪ್ರದರ್ಶನ ಏರ್ಪಡಿಸಿದ್ರು, ಅಲ್ಲಿ ನಾನು ಕಳಿಸಿರ್ತೀನಿ, ವಿದ್ಯಾರ್ಥಿಗಳು ಕಳಿಸಿರ್ತಾರೆ. ಅನಿವಾರ್ಯವಾಗಿ ವಿದ್ಯಾರ್ಥಿಗೆ ಪ್ರಶಸ್ತಿ ಬರ್ತದೆ, ನನಗೆ ಬರಂಗಿಲ್ಲ. ಸೊ ಬರಲಿಲ್ಲಪ್ಪ ಅಂತಂದ್ರೆ ವಿದ್ಯಾರ್ಥಿ ಏನಂತಾನೆ, ನನಗೆ ಪ್ರಶಸ್ತಿ ಬಂದದ ನಮ್ಮ ಸರಿಗೆ ಬಂದಿಲ್ಲ ಅಂತ ಹೇಳ್ಕೊತಿದ್ದಾರೆ. ಅದು ಸರ್ ಆದವನಿಗೆ ಸ್ವಲ್ಪ ಮುಜುಗುರ ಅನ್ನಿಸ್ತದೆ. ಆಮೇಲೆ ನನಗೆ ಬಂತು ವಿದ್ಯಾರ್ಥಿಗೆ ಬರೇನಂದ್ರೆ ಅವಾಗಲೂ ಮುಜುಗುರ ಅನ್ನಿಸ್ತದೆ. ಯಾಕಂದ್ರೆ ನಾನು ವಿದ್ಯಾರ್ಥಿ ಜೊತೆ ಸ್ಪರ್ಧೆಗೆ ಇಳಿದೀನಿ ಅನಿಸ್ತದೆ. ಅವನು ಮತ್ತು ನನಗೆ ಬಹಳ ವಯಸ್ಸಿನಲ್ಲಿ ಯೋಚನೆಯಲ್ಲಿ ಬಹಳ. ಸೊ ಇದಕ್ಕೆ ಏನು ಕಾರಣ ಸರ್? ಇದಕ್ಕೆ ಅಂದ್ರೆ ಯಾವ ರೀತಿಯಲ್ಲಿ ಇದ್ರೆ ಒಳ್ಳೆಯದು ಅಂತ ಅನ್ಸುತ್ತೆ? ಇವು ಪ್ರಶಸ್ತಿ ಕೊಟ್ಟರೆ ಕೆಲವರಿಗೆ ಪ್ರೋತ್ಸಾಹ ಸಿಗ್ತದೆ, ಕೆಲವರಿಗೆ ಸಿಗಂಗಿಲ್ಲ. ಕೆಲವು ಪ್ರಶಸ್ತಿಗಾಗಿ ಏನು ಮಾಡಿರ್ತಾರಲ್ಲ ಅವ್ರಿಗೆ ತೊಂದರೆ ಆಗ್ತದೆ. ಅವ್ರ ಪ್ರಶಸ್ತಿ ಸಿಕ್ತಂದ್ರೆ ಮುಂದೆ ಹೋಗ್ತಾರೆ, ಪ್ರಶಸ್ತಿ ಸಿಗಲಿಲ್ಲ ಅಂದ್ರೆ ಸಾಕಪ್ಪ ಅಂತ ಈ ಸಮಾಸ ಬಿಡ್ತಾರೆ. ಇನ್ನು ಕೆಲವು ಪ್ರಶಸ್ತಿ ಸಿಕ್ತಪ್ಪ ಅಂದ್ರೆ ನಾ ಈಗ ಸಣ್ಣವನಿಗೆ ಇದ್ದಾಗೆ ನನ್ನ ಪ್ರಶಸ್ತಿ ಸಿಕ್ಕಿದ್ರೆ ಅವನಿಗೆ ಒಂದು ಸ್ವಲ್ಪ ಗರ್ವ ಬರ್ತದೆ, ಅವ ಯಾರಿಗೂ ಏನು ಹೇಳಲ್ಲ, ಮುಂದೆ ಅವನು ಕೆಲಸನೂ ಮಾಡಂಗಿಲ್ಲ. ಈ ಪರಿಣಾಮ ಆಗ್ತದೆ. ಅದಕ್ಕೆ ಆ ಪ್ರಶಸ್ತಿಯಿಂದ ಬೆನ್ನು ಹೋಗೋದಕ್ಕಿಂತ ಪ್ರಶಸ್ತಿ ಬಂದ್ರೆ ಬರ್ಲಿ ಬಿಡ್ಲಿ ನಮ್ಮ ಕೆಲಸ ಮಾಡ್ತಾನೆ ಇರ್ಬೇಕು. ಕೆಲವು ಸಂದರ್ಭದಲ್ಲಿ ಪ್ರತಿಭೆ ಇದ್ದವ್ರಿಗೆ ತಡ ಮಾಡಿ ಆದ್ರೂ ಪ್ರಶಸ್ತಿ ಸಿಗ್ತದೆ, ಅಥವಾ ಬರ್ದಿದ್ದಂದ್ರೂ ಏನಿಲ್ಲ, ನಿನ್ನ ಕೊಡುಗೆ ಸಮಾಜಕ್ಕೆ ಇದ್ದೇ ಇರುತ್ತೆ ಅಂತ. ಕಲೆಯಾಗಿ ಕಲಾವಿದನಾಗಿ ಕಲೆಗೋಸ್ಕರ ದುಡಿಬೇಕು ಹೊರತು ಪ್ರಶಸ್ತಿಗೋಸ್ಕರ ದುಡಿಬಾರ್ದು. ಜೊತೆಗೆ ಅದು ಬಿಡೋದ್ರಿಂದ ಕಲಾವಿದನಿಗೆ ನಷ್ಟ ಇದೆ ಮತ್ತು ಸಮಾಜಕ್ಕೆ ಏನು ನಷ್ಟ ಇದೆ. ನೀನೊಂದು ಕಲಾಕೃತಿ ಮಾಡೋದು ಸಮಾಜಕ್ಕೆ ಒಂದು ಕೊಡುಗೆ ಕೊಟ್ಟಾಗ್ತದೆ. ಆ ಪ್ರಶಸ್ತಿ ಸಿಗಲಿ ಬಿಟ್ರೆ ಅಂದ್ರೆ ಅದು ಪ್ರತಿಭೆ ಆ ಕೊಡುಗೆ ನಿನ್ನೊಳಗೆ ಇರ್ತದೆ. ಅದು ಅಂದ್ರೆ ಈಗ ಕೊನೆಗೊಂದು ಮಾತು ಸರ್, ನಿಮ್ಮ ಈ ಸಾಧನೆ ಹಾದಿಯಲ್ಲಿ ಹಲವಾರು ಕಲಾಕೃತಿಗಳು ರಚಿಸಿ ಹಲವಾರು ಪ್ರಶಸ್ತಿಯನ್ನು ಪಡೆದು ಹಲವಾರು ಪ್ರದರ್ಶನಗಳು ನೀವು ಏರ್ಪಡಿಸಿ ಹಲವಾರು ನಿಮ್ಮ ಮಾಧ್ಯಮದಲ್ಲಿ ಹೆಸರು ತುಂಬ ಪ್ರಚಲಿತ ಹೆಸರು ಪಡೆದು ಎಲ್ಲೋ ಒಂದು ಹವಲಿ ನಿಮ್ಮ ಮನಸ್ಸಿನ ಮೂಲೆಯಲ್ಲಿ ನಾನು ಇನ್ನೂ ಸಾಧನೆ ಮಾಡಬೇಕಾಗಿತ್ತು ಅಂತ ಪ್ರತಿಯೊಬ್ಬರ ಕಲಾವಿದನಿಗಿದ್ದೇ ಇರುತ್ತೆ. ಆ ಥರ ಯಾಕೆ ಆ ಥರ ಆಯ್ತು ಅನಿಸುತ್ತೆ ಅನ್ನೋದಕ್ಕೆ ಒಂದು ಏನಾದರೂ ರೀಸನ್, ಅಥವಾ ಇಲ್ಲ ಸರ್ ನಾನು ಎಲ್ಲ ಪ್ರತಿಭೆಯನ್ನು ನನಗೆ ಆ ಥರ ಯಾವುದೂ ಅನಿಸಿಲ್ಲ, ನಾನು ತುಂಬ ನನ್ನ ಕೆಲಸ ನಾನು ತೃಪ್ತಿ ಇದ್ದೀನಂತೆ ಅಂದರೆ ಈಗ ಮುಂದಿನ ಕನಸು ನಿಮ್ದು ಯಾವ ಥರ ಇರುತ್ತೆ? ಇಲ್ಲಿ ಏನಾಗುತ್ತೆ ಅಂದರೆ ಮೊದಲು ಮನುಷ್ಯನಿಗೆ ಈ ಸಾಧಕರಿಗೆ ತೃಪ್ತಿ ಅನ್ನೋದು ಇರ್ಬಾರ್ದು. ಯಾವಾಗ ತೃಪ್ತಿ ಆಯ್ತಾನೆ ಅವನು ಮುಂದೆ ಹೋಗಂಗಿಲ್ಲ. ಸಮಾಧಾನ ಅನ್ನೋದು ಇರಬೇಕು. ಕನಸು ಇಂಥವು ಕಾಣಬೇಕು. ಸೊ ಕನಸು ನೋಡಿ ನಿದ್ದೆ ಮಾಡಬಾರ್ದು, ಕನಸದಲ್ಲಿ ಎಚ್ಚರ ಇರಬೇಕು. ಅಂದಾಗ ಮಾತ್ರ ಅವನು ಏನಾದರೂ ಅಂಥ ಕನಸುಗಳು ಮಾತ್ರ ಕಾಣಬೇಕು. ಅಂದ್ರೆ ನಾವು ಒಣ ಕನಸು ಸುಮ್ಮನೆ ಆಸೆ ಮಲ್ಕೊಳ್ಳೋ ಕನಸು ಕಾಣಬಾರ್ದು, ಎಚ್ಚರ ಇರೋಂಥ ಕನಸು ಕಾಣಬೇಕು. ಆಮೇಲೆ ಇನ್ನೊಬ್ಬರಿಗೆ ಎಚ್ಚರ ಆಗಂತ ಕನಸು ಕಾಣಬೇಕು. ಸಮಾಜಮುಖಿಯಾಗಿ ಇರಬೇಕು. ನಿಜ, ಅದ್ಭುತವಾದಂಥ ಮಾತು. ಸೊ ನಾವು ನಮ್ಮ ದುಡಿಮೆಯಲ್ಲಿ ನಮ್ಮ ಒಂದು ಸಾಧನೆಯಲ್ಲಿ ಒಳ್ಳೆ ಕನಸಿರಲಿ, ಇನ್ನೊಬ್ಬರಿಗೋಸ್ಕರ ಕನಸು ಯಾವುದು ಕೂಡ ಒಂದು ಇನ್ನೊಬ್ರಿಗೋಸ್ಕರ ಮಾದರಿ ಆಗಬೇಕು. ನಮ್ಮ ಕನಸುಗಳು ನಾವು ನಮ್ಮ ಕನಸಿಗಾಗಿ ನಾವು ಇದು ಮಾಡಬೇಕು. ಅಂದರೆ ಭಾಳ ಅದ್ಭುತವಾದಂಥ ಮಾತು ಸರ್. ಕೊನೆಗೆ ಏನಂತಂದರೆ ನಿಮ್ಗೆ ಈಗಿನ ಯುವಕರಿಗೆ ಏನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀರಿ, ಅಥವಾ ಜನಸಾಮಾನ್ಯರಿಗೆ ಒಂದು ಜನತೆಗೆ ಒಂದು ಕೊನೆ ಮಾತು ಒಂದು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ನೀವು ಏನೇ ಮಾಡಿ ಪ್ರಾಮಾಣಿಕ ಮಾಡಿ, ಇನ್ನೊಬ್ಬರ ಜೊತೆ ಕಂಪ್ಯಾರಿಸನ್ ಮಾಡ್ಕೊಳಿಕ್ಕೆ ಹೋಗ್ಬೇಡಿ. ನೀವು ಏನು ಮಾಡ್ತೀರಿ ಪ್ರಾಮಾಣಿಕವಾಗಿ ಮಾಡಿ, ಅದು ಒಂದಿನ ಅದು ನಿಮಗೆ ಅದರ ಲಾಭಗಳು ಬರ್ತವೆ.
ನಿಜ ಅಷ್ಟೇ. ನಿಮ್ಮ ಕಾರ್ಯದಲ್ಲಿ ನಿಯತ್ ಇನ್ನೊಬ್ರಿಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಿಮ್ಮ ಕೆಲಸದಲ್ಲಿ ನಿಯತ್ತಾಗಿತ್ತಂತಂದ್ರೆ ಪ್ರಾಮಾಣಿಕ ಯಾರು ತಡೆಯಕ್ಕೆ ಯಾರ್ದಿಂದನೂ ಸಾಧ್ಯ ಇಲ್ಲ ಅಂತ ಅವನ ಮಾತು ಅದ್ಭುತವಾದ ಮಾತು. ಯಾಕಂದ್ರೆ ನಿಮ್ಮ ಕೆಲಸದಲ್ಲಿ ಪ್ರಾಮಾಣಿಕತೆ, ನಿಷ್ಠ, ಭಕ್ತಿ, ಶ್ರದ್ಧೆ ಎಲ್ಲ ಇತ್ತು ಅಂತಂದ್ರೆ ಅದು ನೀವು ತಾನಾಗಿ ಎಲ್ಲಿ ಗುರಿ ಮುಟ್ಟಬೇಕು ಗುರಿ ಮುಟ್ತೀರಾ, ಅದು ನೀವು ಸಾಧಿಸ್ತೀರಾ, ನಿಮ್ಮ ಕನಸಾಗುತ್ತೆ ಅನ್ನೋದು ಒಂದು ಕರೆಕ್ಟ್. ಒಂದು ವೇಳೆ ನೀವು ಮಾತು ಒಂದು ನೀವು ನೆನಪಿಟ್ಕೋಬೇಕು ಅಂತ ಇಟ್ಕೊಂಡು ನಾವು ಆ ದಾರಿಯನ್ನು ನಡೀಲೇಬೇಕು. ಸೊ ಸ್ನೇಹಿತರೆ, ಈಗಿನ ಸಂಚಿಕೆಯಲ್ಲಿ ನಾವು ಕಲಾವಿದರು ಶ್ರೀ ರಾಜಶೇಖರ್ ಶಾಮನವರ ಇವರ ಬದುಕಿನ ಒಳನೋಟ ಜೊತೆಗೆ ಬಹಳಷ್ಟು ನಾವು ಕೆಲವೊಂದು ಅನುಭವಗಳನ್ನು ಮಾತುಗಳನ್ನು ಮುಖಾಂತರ ಹಂಚಿಕೊಂಡಿದ್ದೆವು. ಇದೇ ರೀತಿ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಹಿನ್ನೆಲೆ ಕಷ್ಟ, ಸುಖ, ದುಃಖ, ಹಲವಾರುಗಳು ನೋವುಗಳು ಇದ್ದೇ ಇರ್ತವೆ. ಅದರ ಜೊತೆಗೆ ನಾವು ನಮ್ಮ ಬದುಕನ್ನು ಕಟ್ಟಿಸಿಕೊಂಡು ಸಾಧನೆ ಹಾದಿಯಲ್ಲಿ ನಮ್ಮ ಒಂದು ಪ್ರತಿಭೆಯನ್ನು ತೋರಿಸ್ಕೊಂಡು ಅದಕ್ಕೆ ನಾವೊಂದು ಗುರಿಯಾಗಿ ಸಾಧಿಸ್ಕೊಂಡು ನಾವೊಂದು ಹೆಸರು ಪಡಿತೀವಿ. ಅದು ಬಹಳ ಕೆಲವೊಬ್ಬರಿಗೆ ಮಾತ್ರ ಸಾಧ್ಯ.